ಎಲ್ರಿಗೂ ಜೈ ಭೀಮ್. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ನನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿದ್ದಾರೆ. ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ನಮ್ಮೆಲ್ಲ ದಲಿತ ಯುವಕರೇ ಎಲ್ಲ ಮಾಲಾಧಾರಿಗಳಿದ್ದೇವೆ ಇವತ್ತಿಲ್ಲಿ. ಯಾಕಂತಂದ್ರೆ ನಾವು ಹಿಂದೂ ಅನ್ನೋದು ಮರಿಬೇಡ್ರಿ ಅಂತಂದು ಇವತ್ತು ನಾ ಎಚ್ಚರಿಕೆ ಕೊಡತ್ತೀನಿ. ಒಂದು ಮರ್ಯಾದೆ ಹತ್ಯೆ ಆಗಿದೆ. ಸ್ವಂತ ಮಗಳನ್ನೇ ತಂದೆ ಕೊಲೆ ಮಾಡಿದ್ದಾನೆ. ಅದು ಒಂದು ಜೀವ ಅಲ್ಲ, 2 ಜೀವವನ್ನು, 7 ತಿಂಗಳ ಗರ್ಭಿಣಿಯನ್ನು ಹತ್ಯೆಗೈದ ತಂದೆ ಜಾತಿವಾದಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ನಾವು 19 ವರ್ಷಗಳ ಕಾಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ನಡ್ಕೋತಾ ಇದೀವಿ. ಯಾಕಂದ್ರೆ ನಾವೆಲ್ಲ ಹಿಂದೂ ಅಂತಂದ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ. ಆದ್ರೂ ನಮಗೆ ಯಾಕೆ ಇನ್ನು ಜಾತಿಯಿಂದ ನೋಡ್ತಾ ಇದ್ದಾರೆ ಈ ಜನಗಳು ಅಂತ ತಿಳಿತಾ ಇಲ್ಲ. ದಲಿತರು ಅಂದ್ರೆ ಇವ್ರಿಗೆ ಬಹಳ ಅಕ್ಕಿವಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಹಿಂದೂ ಅಂತ ನಾವು ಹೋಗ್ತಾ ಇದೀವಿ, ಇವ್ರಿಗೆ ನಮಗೆ ಬೇರೆನೆ ಅನ್ಕೋತಾ ಇದಾರೆ. ಇದೇ ಕೊನೆ ಆಗ್ಬೇಕು. ಈಗ ಏನು ಕೊಲೆ ಮಾಡಿದಾರಲ್ಲ ತಂದೆ ಮಗಳನ್ನ, ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು. ಮುಂದೆ ಯಾರಾದ್ರೂ ಜಾತಿ ಅಂತ ಯಾರಾದ್ರೂ ಮಕ್ಕಳನ್ನ ಹತ್ಯೆ ಮಾಡೋದು, ಜಾತಿನಿಂದಲೇ ಮಾಡೋದು, ಇವರಿಂದಲೇ ಪಾಠ ಸ್ಟಾರ್ಟ್ ಆಗ್ಲಿ. ಇವರನ್ನ ಪಬ್ಲಿಕ್ ಅಲ್ಲಿ ನೇಣಿಗೆ ಹಾಕ್ಬೇಕು. ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಇನ್ ಮುಂದೆ ಯಾರು ಜಾತಿ ಗೀತಿ ಅಂತ ಹೊಡೆದಾಗಬಾರ್ದು. ನನ್ನ ಕಡೆಯಿಂದ ಒಂದು ಸೂಚನೆ, ಯಾಕಂದ್ರೆ ಹೇಳ್ಬಾರ್ದು. ನಾನು ಇವತ್ತು ಕೊರಳಲ್ಲಿ ಮಾಲೆ ಹಾಕಿದ್ದೇನೆ. ಒಂದು ಕೊಲೆ ಆಗ್ಲಿ, ಕೊಲೆ ಮಾಡ್ರಿ, ಜೀವಾವಧಿ ಶಿಕ್ಷೆ ಕೊಡ್ರಿ ಅಂತ ನಾ ಹೇಳ್ಬಾರ್ದು. ಆದ್ರೂ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಜೀವವನ್ನು, ಸ್ವಂತ ಮಗಳನ್ನೇ ಕೊಂದಿದ್ದಾರೆ. ಒಂದು ಹೊಟ್ಟೆಯಲ್ಲಿರೋ 7 ತಿಂಗಳ ಮಗುವನ್ನು ಕೊಂದಿದ್ದಾರೆ. ಎರಡು ಜೀವವನ್ನು ಕಳೆದಿರೋ ತಂದೆಗೆ ಇವತ್ತು ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು. ಸರ್ಕಾರದ ಕಡೆಯಿಂದ, ನನ್ನ ಕಡೆಯಿಂದ ಒಂದು ಮನವಿ. ಗೌರ್ಮೆಂಟ್ದವ್ರಿಗೂ ಹೇಳ್ತೇನೆ, ಜಡ್ಜ್ ಅವ್ರಿಗೂ ಹೇಳ್ತೇನೆ, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು. ಮುಂದೆ ಈ ತರ ಘಟನೆ ಇಡೀ ದೇಶದಲ್ಲಿ ಎಲ್ಲಿಯೂ ಆಗ್ಬಾರ್ದು.